ಗುಂಡ್ಲುಗುರ್ಕಿ ಮನೆನೇ ಗೋಡೆ ಬಿದ್ದೋಗೈತೆ, ಮೇಲಾಟನೂ ಬೀಳೋ ಮಟ್ಟದಾಗ ಬೀಳ್ತೈತೆ. ನಮಗೂ ಹೆಣ್ಮಕ್ಳಿದ್ರು ಮದುವೆ ಮಾಡಿಕೊಟ್ಬಿಟ್ಟಿದ್ದೀರಿ. ಇವಾಗ ಮನೆಯೊಳಗೆ ಯಾರೂ ಇಲ್ಲ, ನಾವು ನಮ್ಮ ಯಜಮಾನ್ರು ಇಬ್ಬರು ಇದ್ದೀರಿ. ಅದೇನಾದರೂ ಬಿದ್ದೋದ್ರೆ ಅನನುಕೂಲ ಆಗ್ತದೆ. ನಮ್ಗೇನಾದ್ರೂ ಹತ್ತು ಕಡೆ ನಿಂತ್ಕೊಂಡು ನೋಡಿ ರಷ್ಟು ಸೌಕರ್ಯ ಮಾಡಬೇಕು. ಬಿದ್ದೋಗಿ ಏನು 3 ದಿವಸ ಆಯಿತು. ಅವಾಗ ಮನೆಯಲ್ಲಿ ನೀವು ಇದ್ರಾ ಇಲ್ಲ ಆಚೆ ಇದ್ರಾ? ಅಯ್ಯಪ್ಪ ಮಲಗಿದ್ದ, ನಾನು ಆಚೆ ಕಡೆ ಇದ್ದೆ. ಏನಾದರೂ ಹಾನಿ ಆಗಿದೆಯಾ? ಏನಾದ್ರು ದವಸ ಧಾನ್ಯ ಹೋಗಿರೋದು? ದವಸ ಧಾನ್ಯ ಕಳೆದೊಳಗೆ ಇದ್ದು ರಾಗಿ, ಅವರಷ್ಟು ವೇಸ್ಟ್ ಆಗಿವೆ. ಯಾರಾದರೂ ವಿಸಿಟಿಗೆ ಬಂದಿದ್ರಾ ಇಲ್ಲಿ ಮಳೆ ಬಿದ್ದ? ನಿನ್ನೆ ಸೆಕ್ರೆಟ್ರಿ ಬಂದಿದ್ದ ಅಷ್ಟೇ, ಇನ್ಯಾರು ಬಂದಿಲ್ಲ. ಏನು ಹೇಳಿದ್ರು? ಏನಮ್ಮ ಯಾರಾದ್ರೂ ಹೇಳೋಷ್ಟಿಲ್ಲ ನೋಡಿ, ಏನಾದರೂ ಮುಸ್ಲಿವ್ರಿಗೆ ಅನುಕೂಲ ಮಾಡೋಷ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋದ ಸೆಕ್ರೆಟ್ರಿ. ಈಗ ನೀವು ಮನೆಯಲ್ಲಿರೋದು ಯಾರ್ಯಾರು? ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದೀರಾ? ಇಬ್ಬರೇ ಇದ್ದೀರಿ. ಈಗ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನೋ ನಮ್ಗೆ ಅನುಕೂಲ ಮಾಡ್ಬೇಕು, ನಮ್ಮ ಕೈಲಾಗಲ್ಲ ಸರ್. ಅದನ್ನ ಏನಾದರೂ ಹಂಗೆ ಇದು ಮಾಡ್ರಿ ಅಂತ ಹೇಳ್ತಾ ಇದ್ದೀರಿ. ಲಕ್ಷ್ಮಮ್ಮ. ಎಲ್ಲ ಬಿದ್ದೋಗೈತೆ, ಗೋಡೆನೂ ಇದು ಮೇಲಾಟನೂ ಏಟ್ ತಿಂತದೆ. ನಮಗೂ ಯಾರೂ ಇಲ್ಲ, ಇರೋ ಹೆಣ್ಮಕ್ಳನ್ನ ಆಚೆ ಕೊಟ್ಬಿಟ್ಟಿದ್ದೀರಿ. ನಾವು ನಮ್ಮ ಯಜಮಾನ್ರು ಇಬ್ಬರೇ ಇದ್ದೀರಿ. ಇನ್ನೇನಪ್ಪ ಮಾಡಿದ್ರೆ ಅಷ್ಟ್ರಾಗ ಐತೆ ಇದ್ದೀವಿ ಮನೆ. ಹಾಸ್ಪಿಟ್ಲಾಗ ಇದ್ನು ಕರ್ಕೊಂಬಂದಿದ್ರಿ. ಯಾರು ಆಸ್ಪತ್ರೆಯಲ್ಲಿ? ನಮ್ಮ ಯಜಮಾನ್ರು. ದಿವಸ ದಿನ ತಪ್ಪಿಸ್ತೀನಿ 500 ಬೇಕಪ್ಪ ಅಯ್ಯಪ್ಪನ್ಕ. ಈಗ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕು ತಂದು ಮಾಡಬೇಕು. ಯಾರ್ಯಾರು ಇದ್ದೀರಾ ಮನೇಲಿ? ನಾವು ನಮ್ಮ ಯಜಮಾನ್ರು ಇಬ್ಬರೇ. ಹೆಣ್ಮಕ್ಳನ್ನೆಲ್ಲ ಆಚೆ ಕಡೆ ಹೋಗ್ಬಿಟ್ಟವ್ರು, ಯಾರೂ ಇಲ್ಲ. ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ. ಇವಾಗಿನ ಮನೆ ಪರಿಸ್ಥಿತಿ ಆಗಿದೆ ನಿಮಗೆ? ಮನೆ ಪರಿಸ್ಥಿತಿ ದಂತಿಗಳು ಏನೋ ಇರೋ ಮಟ್ಟಿಲ್ಲ, ಗೋಡೆ ಎಲ್ಲ ಹೊರಟೋಗೈತೆ. ಇದು ಏನಾಗ್ತದೆ, ಯಾವಾಗ ಧಿಮ್ಕಂತದೋ ಗೊತ್ತಿಲ್ಲ ನಮ್ಗೆ. ಎಲ್ಲ ಹೋಗೈತೆ, ಎಲ್ಲ ಮನೆನೇ ಜಜ್ಜು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಪ್ಪ. ಅಲ್ಲ ಅಧಿಕಾರಿಗಳು ಯಾರಿಗಾದ್ರು ಹೇಳ್ಬೋದಿತ್ತಲ್ಲ? ಅಪ್ಪ ಹೇಳಿದ್ರು ಸ್ವಾಮಿ, ಬೀಳ್ತಾನೆ ಹೇಳಿದ್ರಿ ಹಿಂಗಾಗೈತೆ ಹೆಂಗೆ ಪರಿಸ್ಥಿತಿ ಅಂತ. ಇವಾಗ ಅಂತ ಇದು ಇಲ್ಲ ಮಂಡಲ್ ಒಳಗೆ ಅಂತ ಹೇಳಿದರು. ನಮ್ಮೂರು ಮಂಡಲ್ ನಂಬರ್ಗಳು ಏನು ಹೇಳಿದ್ರು? ಇವಾಗ ಯಾವುದು ಇಲ್ಲ ಕಾನೂನು ಅಂತ ಹೇಳಿದರು. ಬಿದ್ದಿದ್ದ ದಿವಸನೇ ಇಬ್ಬರು ಕೇಳಿದ್ದೀನಿ ಮೆಂಬರ್ಗಳಿಗೆ. ಆ ಕಾನೂನು ಬರೋಷ್ಟರೊಳಗಡೆ ಇನ್ನೂ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಯಾರು ಹೊಣೆ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ನೀವು, ಈ ಥರ ಹೆಚ್ಚು ಕಡಿಮೆ ಆಗಿದೆ ಆಗಿದೆ. ಹೇಳಿದ್ದೀನಪ್ಪ, ಬೀಳ್ದ ದಿವಸನೇ ಹೇಳಿದ್ದೆ, ಹಿಂಗಾಗ್ಬಿಟ್ಟದೆ ಗೋಡೆ, ಏನಮ್ಮ ಮಾಡೋದು ಅಂತ ಕೇಳಿದೆ ಮೆಂಬರ್ಗಳನ್ನ. ತಿರ್ಗಿ ಆ ಹುಡುಗನ ಕೇಳಿದ್ದು, ಇನ್ನೊಬ್ಬರು ಮೆಂಬರ್ನ. ಆ ಹುಡುಗನೂ ಇವಾಗ ಯಾವುದೂ ಇಲ್ಲ ಕಾನೂನು ಅಂತ ಹೇಳ್ತಾ ಬಂದರು. ನಾನು ಅಲ್ಲಿ ಸುಮ್ಮನೆ ಆಗೋದು, ನಿಂಗ್ಸು ನಾನು ಇಲ್ಲಿ ಕೊಂಡಾಡಕ್ಕಾಗ್ತದಪ್ಪ, ಸುಮ್ಮನೆ ಆಗಿಬಿಟ್ಟು. ಯಾವ ಪಂಚಾಯತಿಗೆ ಬರುತ್ತೆ ಇದು? ಇದು ಮಂಚಿನ ಬಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ.